ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮಗೇನು ಇನ್ಫಾರ್ಮೇಟಿವ್ ವಿಡಿಯೋ ತಂದಿದ್ದೀನಿ ಅಂತೇಳಂದರೆ, ನೀವು ಭಾರತೀಯ ಕ್ರಿಕೆಟ್ನಲ್ಲಿ ನತದೃಷ್ಟ ಕ್ರಿಕೆಟ್ಗೆ ಯಾರು ಅಂತ ಕೇಳಿದರೆ ನೀವು ಫಸ್ಟ್ ತಟ್ ಅಂತ ಹೇಳೋದು ಸಂಜು ಸ್ಯಾಮ್ಸನ್ ಹೆಸರು ಫ್ರೆಂಡ್ಸ್. ಯಾಕೆಂದರೆ ಅವರು 2015ರಲ್ಲಿ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು. ಆದರೆ ಅವರಿಗೆ ಸಿಕ್ಕಿದ್ದು ಬರೀ 26 ಇನ್ನಿಂಗ್ಸ್ ಮಾತ್ರ. ಅದನ್ನು ಅವರು ಯಾವ ರೀತಿ ಉಪಯೋಗಿಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕುತೂಹಲಕಾರಿ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಅಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಕೊನೆಯ ತನಕ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಸಂಜು ಸ್ಯಾಮ್ಸನ್ಗೆ ಚಾನ್ಸ್ ಸಿಗ್ಬೋದಾ ಬ್ಯಾಡ್ವಾ ಅಂತೇಳಿ ನೀವೇ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗೇನೆಂದರೆ ಸಂಜು ಸ್ಯಾಮ್ಸನ್ ಅವರಿಗೆ 2015ರಿಂದ 24ವರೆಗೂ ಅವ್ರಿಗೆ ಸಿಕ್ಕಿರೋದು ಬರೀ 28 ಚಾನ್ಸ್ ಫ್ರೆಂಡ್ಸ್. ಅವ್ರಿಗೆ ಸಿಕ್ಕಿದ 26 ಇನ್ನಿಂಗ್ಸ್ಗಳು ಫ್ರೆಂಡ್ಸ್. ಅದರಲ್ಲಿ ಅವರು 338 ಬಾಲನ್ನು ಎದುರಿಸಿದ್ದಾರೆ. ಅದರಲ್ಲಿ ಅವರು ಹೊಡೆದಿರೋದು ಕೇವಲ 444 ರನ್ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನಂಬಲು ಅಸಾಧ್ಯ ಅನಿಸಿರೋ ಅವರು ಹೊಡೆದಿರೋದು 444 ರನ್. ಅದು ಸಹ 19.3 ರನ್ಗಳ ಅವರೇಜ್ ಇರುತ್ತೆ ಫ್ರೆಂಡ್ಸ್. ಅದರಲ್ಲಿ 2 ಅರ್ಧಶತಕಗಳನ್ನು ಸಹ ಹೊಡೆದಿರೋದು ಅಂದರೆ ಒಂದು ಇದು ಮಾಡ್ಬೋದು ಫ್ರೆಂಡ್ಸ್. ಈಗ ತಾನೇ ಕಳೆದ ವರ್ಲ್ಡ್ ಕಪ್ಪಲ್ಲಿ ಅವರಿಗೆ ಚಾನ್ಸ್ ಸಿಕ್ಕಿತ್ತು. ಅಂದರೆ ಅವರಿಗೆ ಬೆಂಚ್ ಮಾತ್ರ ಕಾದ್ರು, ಟೀಮಲ್ಲಿದ್ದರು, ಆದರೆ ಅವರಿಗೆ ಆಡೋ ಚಾನ್ಸ್ ಯಾವುದೂ ಸಹ ಸಿಗಲಿಲ್ಲ. ಈಗ ಶ್ರೀಲಂಕಾ ಮ್ಯಾಚಲ್ಲಿ ಸಿಕ್ತು ಅವರಿಗೆ. ಎರಡನೇ ಟಿ20 ಮ್ಯಾಚಲ್ಲಿ ಅವರಿಗೆ ಚಾನ್ಸ್ ಸಿಕ್ತು. ಅವರು ಮೊದಲಿಗೆ ಆರಂಭಿಕನಾಗಿ ತಂದರೆ ಅವರು ಕ್ಲೀನ್ ಬೋಲ್ಡ್ ಆಗಿ ಅವರು ಸಹ ಶೂನ್ಯದಲ್ಲೇ ಹೋಗಬೇಕಾಯಿತು. ಇನ್ನು ಮೂರನೇದರಲ್ಲಿ ವಿಕೆಟ್ ಕೀಪರ್ ಮತ್ತು ಬ್ಯಾಟರ್ ಆಗಿ ಅವರಿಗೆ ಚಾನ್ಸ್ ಸಿಕ್ತು. ಆದರೆ ಅಲ್ಲೂ ಸಹ ಅವರು ಮೂರನೇ ಓವರ್ಗೆ ಬಂದರೂ ಸಹ ಅಲ್ಲೂ ಸಹ ಅವರು ವಿಫಲತೆನೇ ಕಂಡರು. ಅವರು ಕ್ಯಾಚ್ ಕೊಟ್ಟು ಔಟ್ ಆದರು. ಆದ್ದರಿಂದ ಅವರಿಗೆ ಇನ್ನೂ ಸಹ ಕೆರಿಯರ್ ಇನ್ನೂ ಸಹ ಕಠಿಣ ಆಗ್ತಾ ಹೋಗುತ್ತೆ ಅಂತೇಳಿ ಹೇಳ್ಬೋದು ಫ್ರೆಂಡ್ಸ್. ಇವರು ಹೊಡೆದಿರೋ 444ರಲ್ಲಿ 2 ಅರ್ಧಶತಕ ಇದ್ದಾವೆ ಅಂತೇಳಿ ಹೇಳಿದೆ ಫ್ರೆಂಡ್ಸ್. ಅದು ಸಹ ಜಿಂಬಾಬ್ವೆ ಮತ್ತು ಐರ್ಲೆಂಡ್ ವಿರುದ್ಧ ಮಾತ್ರ ಅನ್ನೋದು ಇದು ಉಲ್ಲೇಖಾರ್ಹ ಫ್ರೆಂಡ್ಸ್. ಯಾಕೆ ಅಂತಂದರೆ ಯಾವುದೋ ದುರ್ಬಲ ಟೀಮ್ ಮೇಲೆ 2 ಅರ್ಧಶತಕ ಹೊಡೆದಿದ್ದಾರೆ, ಆದರೆ ಸ್ಟ್ರಾಂಗೆಸ್ಟ್ ಟೀಮ್ ಮೇಲೆ ಎಷ್ಟು ರನ್ನ ಹೊಡೆದಿದ್ದಾರೆ ಅಂತೇಳಿ ತಿಳ್ಕೊತಾ ಹೋಗೋಣ ಫ್ರೆಂಡ್ಸ್. ಈಗ ಆಸ್ಟ್ರೇಲಿಯಾದ ವಿರುದ್ಧ ಅವರು 3 ಇನ್ನಿಂಗ್ಸ್ನ ಆಡಿದ್ರು ಫ್ರೆಂಡ್ಸ್. ಅದರಲ್ಲಿ ಅವರು ಗರಿಷ್ಠ ಸ್ಕೋರ್ ಹಾಕಿರೋದು 23 ರನ್ಗಳು ಮಾತ್ರ ಫ್ರೆಂಡ್ಸ್. ಇನ್ನು ನ್ಯೂಜಿಲೆಂಡ್ ವಿರುದ್ಧ 2 ಪಂದ್ಯಗಳಲ್ಲಿ ಬಾರಿಸಿದ್ದು ಕೇವಲ 8 ರನ್ಗಳು 2 ಪಂದ್ಯಗಳಿಂದ ಫ್ರೆಂಡ್ಸ್. ಹಾಗೆ ಶ್ರೀಲಂಕಾ ವಿರುದ್ಧ 6 ಇನ್ನಿಂಗ್ಸ್ಗಳನ್ನ ಬಾರಿಸಿದ್ದು ಇವರು ಗರಿಷ್ಠ ಸ್ಕೋರು ಬರೀ 27 ರನ್ಗಳು ಫ್ರೆಂಡ್ಸ್. ಹಾಗೆ ವೆಸ್ಟ್ ಇಂಡೀಸ್ ವಿರುದ್ಧ ಕೂಡ ಸಹ ಇವರಿಗೆ ಚಾನ್ಸ್ ಸಿಕ್ಕಿತ್ತು. 2 ಪಂದ್ಯ ಆಡಿದರು, ಆದರೆ ಅಲ್ಲೂ ಸಹ ಗರಿಷ್ಠ ಸ್ಕೋರ್ 12 ರನ್ ಫ್ರೆಂಡ್ಸ್. ಅಂದರೆ ಬಲಿಷ್ಠ ತಂಡಗಳ ವಿರುದ್ಧ ಇವರು ಅವರ ರನ್ ಸರಾಸರಿ 15 ರನ್ ಮಾತ್ರ ಬಂದಿದೆ ಫ್ರೆಂಡ್ಸ್. ಇನ್ನು ಕೊನೆಯ 6 ಇನ್ನಿಂಗ್ಸ್ಗಳಲ್ಲಿ 3 ಬಾರಿ ಶೂನ್ಯಕ್ಕೆ ಔಟ್ ಆಗಿದ್ದಾರೆ. ಈಗ ಸಿಕ್ಕಿರೋ 6 ಚಾನ್ಸಲ್ಲಿ ಅವರು 3 ಬಾರಿ 0 ಸುತ್ತಿದ್ದಾರೆ ಫ್ರೆಂಡ್ಸ್. ಇನ್ನು 2 ಪಂದ್ಯಗಳಲ್ಲಿ ಕ್ರಮವಾಗಿ 1 ಮತ್ತು 12 ರನ್ಗಳನ್ನು ಗಳಿಸಿದ್ದಾರೆ ಫ್ರೆಂಡ್ಸ್, ವಿಕೆಟ್ ಒಪ್ಪಿಸಿದ್ದಾರೆ. ಆದ್ದರಿಂದ ಅವರಿಗೆ T20 ಕೆರಿಯರು ಅಂತ್ಯ ಆಗಬಹುದು ಅಂತೇಳಿ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. IPLನಲ್ಲಿ ಪರ್ಫಾರ್ಮೆನ್ಸ್ ಇವ್ರದ್ದು ತುಂಬ ಚೆನ್ನಾಗಿರುತ್ತೆ, ಆದರೆ ಇಲ್ಲಿ ಚಾನ್ಸ್ ಕೊಟ್ಟ ತಕ್ಷಣ ಏನು ನರ್ವಸ್ ಆಗ್ತಾರೆ ಅಂತ ಗೊತ್ತಿಲ್ಲ. ಆದ್ದರಿಂದ ಇವರಿಗೆ ಚಾನ್ಸಸ್ ಇನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಇವರು ಒಂದು ಕೆರಿಯರ್ನ ಸೃಷ್ಟಿ ಮಾಡ್ಕೋಬೇಕು ಅಂದರೆ ಸಿಕ್ಕಿರೋ ಅವಕಾಶನ ಬಳಸ್ಕೋಬೇಕು ಫ್ರೆಂಡ್ಸ್. ಈಗಾಗಲೇ ಸಿಕ್ಕಿರೋ ಎಲ್ಲ ಅವಕಾಶನೂ ಸಹ ಇವರು ಕೈ ಚೆಲ್ಲಿದ್ದಾರೆ ಫ್ರೆಂಡ್ಸ್. ಇದರ ಬಗ್ಗೆ ನಿಮ್ಮದು ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.